ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಮಾಜಿ ಸಚಿವ ಜಮೀರ್ ಅವರು ಗರಂ ಆಗಿದ್ದಾರೆ. ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯೆಯನ್ನ ನೀಡಲು ಹಿಂದೇಟು ಹಾಕಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿದೆ, ಆ ಒಂದು ಕಾರಣವಾಗಿ ಜಮೀರ್ ಅವರು ಗರಂ ಆಗಿದ್ದಾರೆ. ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯೆಯನ್ನ ನೀಡಲು ಹಿಂದೇಟು ಹಾಕಿದ್ದಾರೆ. ಕ್ಯಾಮೆರಾ ಕಂಡೊಡನೆ ಬೆನ್ನು ತಿರುಗಿಸಿ ಕೂತ್ಕೊಂಡ್ರು ಜಮೀರ್ ಅವರು. ಕೆಪಿಸಿಸಿ ಕಚೇರಿಯಲ್ಲಿ ಮಾಧ್ಯಮದವರಿಗೆ ನೋ ರಿಯಾಕ್ಷನ್, ಬೆನ್ನು ತೋರಿಸಿಕೊಂಡೇ ಟೀ ಕುಡಿದಿದ್ದಾರೆ ಮಾಜಿ ಸಚಿವ ಜಮೀರ್ ಅವರು. ಮಾಧ್ಯಮದವರ ಪ್ರಶ್ನೆಗೆ ಅವರು ಆನ್ಸರ್ ಮಾಡಲಿಲ್ಲ, ಬೆನ್ನು ತಿರುಗಿಸ್ಕೊಂಡು ಕೂತ್ಕೊಂಡ್ಬಿಟ್ರು. ಕ್ಯಾಮ್ರಾ ಕಂಡೊಡನೆ ಬೆನ್ನು ತಿರುಗಿಸ್ಕೊಂಡು ಕೂತಿದ್ದಾರೆ ಜಮೀರ್ ಅವರು. ಈ ಸಂದರ್ಭದಲ್ಲಿ ಏನು ಮಾತಾಡೋದು ಬೇಡ ಅಂಥೇಳಿ ಅಥವಾ ಕೈ ತಪ್ಪಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಪ್ರಥಮ ಹಂತದಲ್ಲೇ ಅವರು ಕೂಡ ಈಗ ನೀವು ಸಚಿವರಾಗಬೇಕು ಅಂತ ಹೇಳಿ ಡಿಮ್ಯಾಂಡ್ ಇದೆ ಸರ್. ಈಗ ನೀವು ಸಚಿವರಾಗಬೇಕು ಅಂತ ಹೇಳಿ ಡಿಮ್ಯಾಂಡ್ ಇದೆ ಸರ್. ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಈಗ ನೀವು ಸಚಿವರಾಗಬೇಕು ಅಂತ ಹೇಳಿ ಡಿಮ್ಯಾಂಡ್ ಇದೆ ಸರ್. ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಈ ಕಡೆ ತಿರುಗಿ ಹೇಳಿ ಸರ್. ವಿಚಾರ ಸಂಬಂಧವಾಗಿ ಪ್ರಶ್ನೆ ಮಾಡ್ತಿದ್ದ ಹಾಗೆ ಆ ಕಡೆ ತಿರ್ಕೊಂಡು ಕೂತ್ಕೊಂಡ್ರು. ಈ ಕಡೆ ಸಚಿವ ಸ್ಥಾನ ಕೈ ತಪ್ಪಿರೋದಕ್ಕೆ ಈ ರೀತಿಯಾಗಿ ಮಾಡಿದ್ರ, ಅಥವಾ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವಂತಹ ಅವರು ಈ ಸಂದರ್ಭದಲ್ಲಿ ಮಾತನಾಡಬಾರ್ದು ಅನ್ನುವಂತಹ ನಿಲುವನ್ನ ತಾಳಿರುವಂತಹ ರೀತಿಯಾಗಿ ಇದೆಯಾ? ಏನಿದೆ ಮಾಹಿತಿ? ಕುಸುಮಾ, ಪ್ರಮುಖವಾಗಿ ಜಮೀರ್ ಅಹಮದ್ ಅವರ ಒಂದು ಸಚಿವ ಸ್ಥಾನ ಕೈ ತಪ್ಪಿರ್ತಕ್ಕಂಥ ವಿಚಾರ ಏನಿದೆ, ಇದು ಈಗ ಹೈಕಮಾಂಡ್ ಅಂಗಳದಲ್ಲೂ ಕೂಡ ತೀವ್ರವಾದಂತಹ ಒಂದು ಚರ್ಚೆಗೆ ಕಾರಣವಾಗಿದೆ. ಯಾಕೆಂದ್ರೆ ಪ್ರಮುಖವಾಗಿ ದಾವಣಗೆರೆ ಬೈ ಎಲೆಕ್ಷನ್ ಒಂದು ಸಂದರ್ಭದಲ್ಲಿ ಇವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಎನ್ನಲಾದ ಒಂದು ಆಡಿಯೋ ಏನಿತ್ತು, ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಹೈಕಮಾಂಡ್ ನಾಯಕರ ಬಳಿನೂ ಕೂಡ ಈ ಒಂದು ಪ್ರಕರಣ ಹೋಗಿತ್ತು. ಅಂತಿಮವಾಗಿ ಮೊದಲ ಪುಟಿಯಲ್ಲಿ ಅವರು ಸಚಿವ ಸ್ಥಾನವನ್ನ ಗಿಡಿಸ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನೆಲ್ಲ ಒಂದು ಸರ್ಕಸ್ ಮಾಡಿದ್ರು, ಅದು ಯಾವುದಕ್ಕೂ ಕೂಡ ಫಲಪ್ರದ ಆಗಿರ್ಲಿಲ್ಲ. ಈಗ ಮತ್ತೆ ಸಚಿವ ಸ್ಥಾನಕ್ಕಾಗಿ ಸಿಕ್ಕಾಪಟ್ಟೆ ಒಂದು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಮತ್ತೆ ಅವರ ಕ್ಷೇತ್ರದ ಜನ ಏನಿದ್ದಾರೆ ಅವರು ಕೂಡ ಪ್ರೊಟೆಸ್ಟ್ಗಳನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮೇಲೂ ಕೂಡ ಒತ್ತಡವನ್ನು ಇರ್ತಾ ಇದೆ. ಮತ್ತೆ ಪ್ರಮುಖ ನಾಯಕರಿಗನ್ನ ಭೇಟಿ ಮಾಡಿ ಒತ್ತಡ ತರ್ತಕ್ಕಂಥ ಕಾರ್ಯತಂತ್ರಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದೇ ಒಂದು ವಿಚಾರವನ್ನ ನಾವು ಕೆಪಿಸಿಸಿ ಕಚೇರಿಯಲ್ಲಿ ಜಮೀರ್ ಅಹಮದ್ ಅವರನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಾನೇನು ಮಾತಾಡೋದಿಲ್ಲ ಅಂತ ಮಾಧ್ಯಮಗಳಿಗೆ ಬೆನ್ನು ತೋರಿಸ್ಕೊಂಡು ಮಾತನಾಡ್ತಕ್ಕಂಥ ಒಂದು ಘಟನೆ ನಡೆಯುತ್ತೆ. ಪ್ರಮುಖವಾಗಿ ಅವರು ಮಾಧ್ಯಮಗಳ ಮುಂದೆ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನ ನೀಡೋದಕ್ಕೆ ಹಿಂದೇಟನ್ನ ಹಾಕಿರ್ತಕ್ಕಂಥದ್ದು. ಏನೇ ಪ್ರಶ್ನೆ ಕೇಳಿದ್ರು ಕೂಡ ಅವರು ಮುಖ ತೋರಿಸದೆ ಬೆನ್ನು ಮಾತ್ರ ತೋರಿಸ್ಕೊಂಡು ನಾನೇನು ಮಾತನಾಡೋದಿಲ್ಲ ಅನ್ನೊಂದು ಮಾತನ್ನ ಹೇಳ್ತಾರೆ. ಪ್ರಮುಖವಾಗಿ ಮುಂದೆ ಯಾವುದೇ ರೀತಿಯ ಒಂದು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡಬಾರದು ಅನ್ನೊಂದು ನಿಟ್ಟಿನಲ್ಲೂ ಕೂಡ ಜಮೀರ್ ಅಹಮದ್ ಅವರು ತೀರ್ಮಾನ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿ ಮಾಧ್ಯಮಗಳ ಮುಂದೆ ಯಾವುದೇ ರೀತಿಯ ಒಂದು ಹೇಳಿಕೆಯನ್ನ ಕೊಡೋದಕ್ಕೆ ಅವರು ಹಿಂದೇಟ್ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಆಡಿಯೋ ವಿಚಾರವಾಗಿ ಏನೆಲ್ಲ ಒಂದು ರಾದ್ಧಾಂತ ನಡೆದಿದೆ ಅದ್ರ ಬಗ್ಗೆನೂ ಕೂಡ ಅವರು ಯಾವುದೇ ರೀತಿಯ ಒಂದು ಸ್ಪಷ್ಟೀಕರಣ ಕೂಡ ಕೊಡೋದಕ್ಕೆ ಹಿಂದೇಟನ್ನ ಆಗ್ತಾ ಇರ್ತಕ್ಕಂಥದ್ದು. ಸದ್ಯ ಈ ವಿಚಾರವಾಗಿ ಅವರು ಕೋರ್ಟ್ ನಿಂದಲೂ ಕೂಡ ಸ್ಟೇ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಹಾಗಾಗಿ ಹೆಚ್ಚಾಗಿ ಮಾತನಾಡೋದಿಲ್ಲ ಅಂತ ಅವರು ಬೆನ್ನು ತೋರಿಸ್ಕೊಂಡೇ ಕೆಲವೊಂದು ಹೇಳಿಕೆಯನ್ನ ಕೊಟ್ಟರು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.